ಪೂರ್ವಿಕರನ್ನು ನೆನಪಿಸಿಕೊಳ್ಳುವ ಮೂಲಕ ಶಾಲಾ ಪ್ರಾರಂಭೋತ್ಸವವನ್ನು ಆಚರಿಸಲಾಯಿತು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊನ್ನೆತಾಳು. ಇಂದು ಶಾಲೆ ಪ್ರಾರಂಭೋತ್ಸವ. ರಜೆಯ ಮಜೆಯನ್ನು ಮೆಲುಕು ಹಾಕುತ್ತಾ ಮರಳಿ ನಮ್ಮ ಶಾಲೆಯ ಗೂಡಿಗೆ ಮರಳುತ್ತಿರುವ ಪುಟಾಣಿ ಹಕ್ಕಿಗಳನ್ನು ಬರಮಾಡಿಕೊಳ್ಳಲು ನಮ್ಮ ಶಾಲೆ ಅಚ್ಚುಕಟ್ಟಾಗಿ ಸಜ್ಜು ಮಾಡಿಕೊಂಡಿದೆ. ಅವಧಿಗೆ ಮುನ್ನ ಆರಂಭವಾದ ಮುಂಗಾರು ಬಿತ್ತಿ ಬೆಳೆಯುವ ರೈತರಿಗೆ ವರದಾನವಾಗಲಿ. ಹಾಗೆಯೇ ಮಕ್ಕಳ ಮನಸ್ಸಿಗೆ ಬಿತ್ತಿದ ವಿದ್ಯೆಯ ಬೀಜ ಮಕ್ಕಳ ಬದುಕಿನ ಬೇರನ್ನು ಭದ್ರಗೊಳಿಸಲಿ ಎಂಬ ಆಶಯದೊಂದಿಗೆ ಶಾಲೆ ಪ್ರಾರಂಭವಾಗಿದೆ. ಈ ಬಾರಿ ನಮ್ಮ ಶಾಲೆಯ ಪ್ರಾರಂಭೋತ್ಸವ ಅದ್ದೂರಿಯಾಗಿ ಅಲ್ಲ, ಅರ್ಥಪೂರ್ಣವಾಗಿ ಆಚರಿಸುತ್ತಿದ್ದೇವೆ. ದೇಶವೆಲ್ಲ ನೆಮ್ಮದಿಯಾಗಿ ನೆಲೆಸಲು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟ ನಮ್ಮ ಸಿಪಾಯಿಗಳ ತ್ಯಾಗಕ್ಕೆ ನಾವೇನು ನೀಡಬಲ್ಲೆವು? ಅವರಿಗಾಗಿ ಪ್ರಾರ್ಥನೆಯಷ್ಟೇ. ಆ ಉದ್ದೇಶದಿಂದ ಈ ಬಾರಿಯ ಪ್ರಾರಂಭೋತ್ಸವ ಸೈನಿಕರಿಗೆ ಮುಡಿಪು. ಭಾರತಾಂಬೆಯ ರಕ್ಷಣೆಗೆ ನಿಂತ ನಮ್ಮ ಸೈನ್ಯಕ್ಕೆ ಮುದ್ದು ಕಂದ ಮಗಳ ಪ್ರಾರ್ಥನೆ ಇನ್ನಷ್ಟು ಬಲ ಕೊಡಲಿ. ದೇಶವೇ ಮೊದಲು ಎನ್ನೋಣ, ದೇಶಕ್ಕಾಗಿ ನಾವು ನೀವು. ನಲ್ಲಿ 2025ನೇ ಸಾಲಿನ ಅದು ಮೊದಲ ದಿನ, ಶೈಕ್ಷಣಿಕ ವರ್ಷದ ಮೊದಲನೇ ದಿನ ನಾವು ಆಚರಿಸ್ಕೊಳ್ತಾ ಇದ್ದೀವಿ. ಇದೊಂದು ತುಂಬ ಅದ್ಭುತಪೂರ್ವ ದಿನ. ಯಾಕಂದರೆ ಕೆಲವೊಂದು ವೇದಿಕೆಯಲ್ಲಿ ನಾನು ಸರಾಗವಾಗಿ ಮಾತಾಡ್ತೇನೆ, ಅಲ್ಲಿ ಕೆಲವೊಂದು ವೇದಿಕೆ ನನಗೆ ಮುಖ ವಿಸ್ಮಿತ ಮಾಡ್ತೇನೆ. ಅದೇ ರೀತಿ ಈ ಒಂದು ವೇದಿಕೆ ನನಗೆ ಮುಖ ವಿಸ್ಮಿತ ಮಾಡಿದೆ. ಯಾಕಂದರೆ ನನಗೆ ಇನ್ನೂ ಅರಗಿಸ್ಕೊಳಕ್ಕಾಗ್ತಾ ಇಲ್ಲ. ಅರೆ, ಒಂದು ಶಾಲೆಯಲ್ಲಿ ಈ ಥರದ್ದು ಮಾಡ್ಬೋದಾ, ಮಕ್ಕಳನ್ನು ಹಿಂಗೂ ವೆಲ್ಕಮ್ ಮಾಡ್ಬೋದಾ, ಹೂ ಹಾರ ಹಾಕಿ ಆ ಒಂದು ಅರ್ಶಿನ ಕುಂಕುಮಲ್ಲಿ ಹೆಜ್ಜೆ ಹಾಕಿ, ಇದೆಲ್ಲದೂ ಕೂಡ ನನಗೆ ಇನ್ನೂ ಗೊತ್ತಿಲ್ಲ. ಯಾಕಂದರೆ ನಾನು ಶಿಕ್ಷಕ ಕುಟುಂಬದಲ್ಲೇ ನಾನು ಬೆಳೆದಿರೋನು. ನನ್ನ ಹೆಸರು ಸುಹಾಸಿನಿ ಅಂತ. ನಾನು ತುಂಬ ಕಡೆ ಕೇಳಿದ್ದೆ. ಏನಂತ ಹೇಳಿದ್ರೆ, ಇದು ಯಾವುದೇ ಒಂದು ಖಾಸಗಿ ಸ್ಕೂಲ್ಗಳಿಗಿಂತ ಕಡಿಮೆ ಏನಿಲ್ಲ. ಮತ್ತು ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಆದರೂ ತುಂಬ ಒಳ್ಳೆಯ ವಾತಾವರಣ ಇದೆ. ಅಥವಾ ಯಾವುದೇ ಒಂದು ಹಾಡಾಗಿರ್ಬೋದು, ಒಂದು ಭರತನಾಟ್ಯ, ಯಾವುದೇ ಆದರೂ ಬೇರೆ ಪಠ್ಯೇತರ ಚಟುವಟಿಕೆಯನ್ನು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಮತ್ತು ನನ್ನ ಮಗಳನ್ನ ಹಾಗಾಗಿ ಇದೇ ಸ್ಕೂಲಿಗೆ LKGಗೆ ಅಡ್ಮಿಷನ್ ಮಾಡಿದೆ. ಇವತ್ತಿನ ವಾತಾವರಣ ನೋಡಿ ವೆಲ್ಕಮ್ ಡೇ ಅಂತ ಮಾಡಿದರು. ತಹಶೀಲ್ದಾರ್ ಬಂದು ಸ್ವಾಗತವನ್ನು ಕೂಡ ಚೆನ್ನಾಗಿ ಮಾಡಿದ್ರು. ಅವರು ಕೂಡ ಒಳ್ಳೆ ಒಪಿನಿಯನ್ನು ಹೇಳಿದ್ರು ಈ ಸ್ಕೂಲ್ ಬಗ್ಗೆ. ಹಾಗಾಗಿ ಈ ಸ್ಕೂಲ್ ಬಗ್ಗೆ ನನಗೂ ತುಂಬ ಒಳ್ಳೆಯ ಅಭಿಮಾನ ಇದೆ. ಹಾಗಾಗಿ ಯಾರೇ ಆದರೂ ಸ್ಕೂಲಿಗೆ ಸೇರಿ